ನಮಸ್ತೆ. ನಮ್ಮ ಭಾರತ ಸರ್ಕಾರ ಬಿಸ್ನೆಸ್ ಮಾಡೋ ಅಂತವರಿಗೆ ಒಂದೊಳ್ಳೆ ಆಪ್ಷನ್ ಕೊಟ್ಟಿದೆ. ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ 10 ವರ್ಷ ಒಳಗೆ ಇದ್ರೆ ಯಾವುದೇ 3 ವರ್ಷಗಳ ಅವಧಿ ಇದೆ. ನೀವು ₹1 ಟ್ಯಾಕ್ಸ್ ಕಟ್ಟಂಗಿಲ್ಲ. ಎಸ್, ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂತೀರಾ? ನಾನು ಹೇಳ್ತೀನಿ. ಸ್ಪಾರ್ಟಿ ಆಪ್ government.in ಗೆ ಹೋಗಿ ಅಲ್ಲಿ ಸೆಕ್ಷನ್ 80AC ಎಕ್ಸಂಪ್ಷನ್ ಅಡಿಯಲ್ಲಿ ಅಪ್ಲೈ ಮಾಡಬಹುದು. ಈಗಾಗಲೇ 4000ಕ್ಕೂ ಅಧಿಕ ಕಂಪನಿಗಳು ಇದರ ಬೆನಿಫಿಟ್ ಅನ್ನ ಪಡ್ಕೊಂಡಿವೆ. ಆದ್ರೆ ಒಂದಷ್ಟು ಕಂಡೀಷನ್ ಕೂಡ ಇದೆ. ಮೊದಲನೆಯ ಕಂಡೀಷನ್ ಏನಪ್ಪಾ ಅಂದ್ರೆ ನಿಮ್ಮ ಕಂಪನಿ ಸ್ಟಾರ್ಟ್ ಆಗಿ 10 ವರ್ಷಕ್ಕಿಂತ ಜಾಸ್ತಿ ಟೈಮ್ ಆಗಿರಬಹುದು. ನಿಮ್ಮ ಕಂಪನಿ ರೆವೆನ್ಯೂ ವರ್ಷಕ್ಕೆ 100 ಕೋಟಿ ಮೀರಿರಬಾರ್ದು. ಅಪ್ಲಿಕೇಶನ್ ಅಲ್ಲಿ ಸ್ಪಾರ್ಟಿ ಆಪ್ ಅನ್ನೋದನ್ನ ಪ್ರೂವ್ ಮಾಡಲೇಬೇಕು. ಯಾಕಂದ್ರೆ ಪ್ರಾಡಕ್ಟ್ ಸರ್ವಿಸ್ ಯೂನಿಕ್ ಅನ್ನೋದು ಗೊತ್ತಾಗಬೇಕಲ್ವಾ. ಇನ್ನು ಕಂಪನಿಯ ಗ್ರೋತ್ ಪ್ಲಾನ್ ಏನು, ಫ್ಯೂಚರ್ ನಲ್ಲಿ ಎಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀರಾ ಅನ್ನೋದನ್ನ ತಿಳ್ಕೊಳ್ಳೋರೆ ಹೆಚ್ಚಾಗಿದ್ದಾರೆ. ನಮಸ್ತೆ. ನಮ್ಮ ಭಾರತ ಸರ್ಕಾರ ಬಿಸ್ನೆಸ್ ಮಾಡೋ ಅಂತವರಿಗೆ ಒಂದೊಳ್ಳೆ ಆಪ್ಷನ್ ಕೊಟ್ಟಿದೆ. ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ 10 ವರ್ಷ ಒಳಗೆ ಇದ್ರೆ ಯಾವುದೇ 3 ವರ್ಷಗಳ ಅವಧಿ ಇದೆ. ನೀವು ₹1 ಟ್ಯಾಕ್ಸ್ ಕಟ್ಟಂಗಿಲ್ಲ. ಎಸ್, ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂತೀರಾ? ನಾನು ಹೇಳ್ತೀನಿ. ಸ್ಪಾರ್ಟಿ ಆಪ್ government.in ಗೆ ಹೋಗಿ ಅಲ್ಲಿ ಸೆಕ್ಷನ್ 80AC ಎಕ್ಸಂಪ್ಷನ್ ಅಡಿಯಲ್ಲಿ ಅಪ್ಲೈ ಮಾಡಬಹುದು. ಈಗಾಗಲೇ 4000ಕ್ಕೂ ಅಧಿಕ ಕಂಪನಿಗಳು ಇದರ ಬೆನಿಫಿಟ್ ಅನ್ನ ಪಡ್ಕೊಂಡಿವೆ. ಆದ್ರೆ ಒಂದಷ್ಟು ಕಂಡೀಷನ್ ಕೂಡ ಇದೆ. ಮೊದಲನೆಯ ಕಂಡೀಷನ್ ಏನಪ್ಪಾ ಅಂದ್ರೆ ನಿಮ್ಮ ಕಂಪನಿ ಸ್ಟಾರ್ಟ್ ಆಗಿ 10 ವರ್ಷಕ್ಕಿಂತ ಜಾಸ್ತಿ ಟೈಮ್ ಆಗಿರಬಹುದು. ನಿಮ್ಮ ಕಂಪನಿ ರೆವೆನ್ಯೂ ವರ್ಷಕ್ಕೆ 100 ಕೋಟಿ ಮೀರಿರಬಾರ್ದು. ಅಪ್ಲಿಕೇಶನ್ ಅಲ್ಲಿ ಸ್ಪಾರ್ಟಿ ಆಪ್ ಅನ್ನೋದನ್ನ ಪ್ರೂವ್ ಮಾಡಲೇಬೇಕು. ಯಾಕಂದ್ರೆ ಪ್ರಾಡಕ್ಟ್ ಸರ್ವಿಸ್ ಯೂನಿಕ್ ಅನ್ನೋದು ಗೊತ್ತಾಗಬೇಕಲ್ವಾ. ಇನ್ನು ಕಂಪನಿಯ ಗ್ರೋತ್ ಪ್ಲಾನ್ ಏನು, ಫ್ಯೂಚರ್ ನಲ್ಲಿ ಎಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀರಾ ಅನ್ನೋದನ್ನ ತಿಳ್ಕೊಳ್ಳೋರೆ ಹೆಚ್ಚಾಗಿದ್ದಾರೆ.